ಮಾತಾಡಿದ ತಕ್ಷಣ ಏನೋ ಆಗುತ್ತೆ. ಮಾತಾಡಿದ್ರೆ ಬೇರೆ ಏನೋ ನಡೀತಿದೆ ಅಂತಾನ? ಬರೀ ಮಾತಾಡ್ತಿರ್ಲಿಲ್ಲಮ್ಮ. ಏ ಜ್ಯೋತಿ, ನಾನ್ ನಿನ್ನ ನೋಡ್ತಾನೆ ಇದ್ದೆ. ನೀನ್ ಅವನು ಹಿಂದೆ ಹಿಂದೆ ಬಿದ್ದು ಮಾತಾಡ್ತಿದ್ದೆ ತಾನೆ? ನಿಜ ಹೇಳು, ಏನ್ ನಡೀತಾ ಇದೆ ಇಲ್ಲಿ? ಮೀನಾ, ಇದನ್ನೆಲ್ಲ ಮುಗಿಸಿ ಬೇಗ ಮನೆಗೆ ಹೋಗ್ಬೇಕು. ಇವತ್ತೇ ಹೆಣ್ಣೋಡ ಶಾಸ್ತ್ರ. ನೀನು ಮನೆಗೋಗಿ ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು. ನೆನ್ಪಿದೆ ಅಲ್ವಾ? ಅಯ್ಯೋ, ನಾನ್ ಮರಿತೀನ ಆಂಟಿ. ಈ ಬುಕ್ಸ್ ಎಲ್ಲ ಬೇಗ ಸೇಲ್ ಆಗುತ್ತೆ. ಒಳ್ಳೊಳ್ಳೆ ಬುಕ್ಸ್ ಇಟ್ಟಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಬೇಗ ಹೊರಟು ಬಿಡೋಣ. ಸರಿ ಸರಿ. ನಮಸ್ತೆ ಸರ್. ನಮಸ್ತೆ ಸರ್, ಈ ಬುಕ್ ನಾನು ಓದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ಅದಕ್ಕೆ ಅಂತ 50% ಡಿಸ್ಕೌಂಟ್ ಅಲ್ಲಿ ಬುಕ್. ಸರ್, SL ಭೈರಪ್ಪ ಅವ್ರದ್ದು ಎಲ್ಲಾ ಪುಸ್ತಕಗಳು ಇದ್ರೊಳಗಿದೆ. ಯಾವ್ ಬೇಕೋ ತಗೊಳ್ಳಿ ಸರ್, ಆಫರ್ ಪ್ರೈಸ್ ಅಲ್ಲಿ ಇದೆ. ಬೇಡಮ್ಮ, ಇಂಗ್ಲಿಷ್ ಬುಕ್ಸ್ ಯಾವ್ದು ಇಲ್ಲ. ಈ ಕನ್ನಡ ಬುಕ್ಸ್ ಎಲ್ಲ ಯಾರು ಓದ್ತಾರ ಹೇಳಿ? ಏನಂದ್ರಿ? ಕನ್ನಡ ಪುಸ್ತಕ ಯಾರು ಓದ್ತಾರ? ಕನ್ನಡಿಗ ಅನ್ನಿಸ್ಕೊಂಡೆ ಓದ್ತಾರೆ ಸರ್. ಯಾರು ಓದ್ದೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಡುತ್ತಾ? ಯಾರು ಓದ್ದೆ ಗೋವಿಂದ ಪೈ ಅವರು, ಕುವೆಂಪು ಅವರು, GS ಶಿವರುದ್ರಪ್ಪ ಅವರು ರಾಷ್ಟ್ರ ಕವಿಗಳು ಅನ್ಸ್ಕೊಂಡ್ರ? ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಪುಸ್ತಕನ ಮೇಲೆ ಮಾರಾಟ ಮಾಡಕ್ಕೆ ಮಾಡಿದ್ವಿ. ಆದ್ರೆ ಎಲ್ಲಿವರೆಗೂ ನಿಮ್ಮಂತವ್ರು ಇರ್ತಾರೋ ಅಲ್ಲಿವರೆಗೂ ನಾವ್ ಏನೇ ಮಾಡಿದ್ರು ಅಷ್ಟೇ ಅನ್ನೋದು ಚೆನ್ನಾಗಿ ಅರ್ಥ ಆಗೋಯ್ತು. ನಿಮ್ಗೆ ಈ ನೆಲದಲ್ಲಿ ಸಿಗೋದ್ ಎಲ್ಲ ಸಂಪತ್ತು ಬೇಕು, ಇದ್ರ ಸೌಂದರ್ಯನೂ ಬೇಕು. ಆದ್ರೆ ಭಾಷೆ ಮಾತ್ರ ಬೇಡ ಅಲ್ವಾ? ಅಲ್ಲ, ಕನ್ನಡನ ನೀವೇನ್ ಅನ್ಕೊಂಡಿದೀರಾ? ನವೆಂಬರ್ ಅಲ್ಲಿ ಮಾತ್ರ ಆಚರಣೆ ಮಾಡೋ ಹಬ್ಬನೂ ಅಲ್ಲ ಕನ್ನಡ. ನಮ್ಮ ತಾಯಿ ಸರ್, ಅಮ್ಮ. ಹೆತ್ತ ತಾಯಿ ಮಡ್ಲಲ್ಲಿ ಸಿಗೋ ಪ್ರೀತಿ ಮಮತೆ ಹೊತ್ತಿರೋ ಈ ನೆಲದಲ್ಲೂ ಸಿಗ್ತಾ ಇದೆ. ಅಂತ ತಾಯಿ ಬಗ್ಗೆ ತಾತ್ಸಾರದ್ ಮಾತಾಡ್ತಿರಲ್ಲ. ಮಾತೃ ಭಾಷೆನ ಕೀಳಾಗ್ ಕಾಣೋದು ಒಂದೇ, ಹೆತ್ತ ತಾಯಿನ ಕಡೆಗಣಿಸೋದು ಒಂದೇ. ಕನ್ನಡ ಪುಸ್ತಕನ ಯಾರು ಓದ್ತಾರೆ ಅಂತ ಮುಖ ಮುರಿಬೇಡಿ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿ ಒಬ್ಬರಿಗೂ ಕನ್ನಡ ಅಂತ ಕೇಳಿದ್ರೆ ಹೆಮ್ಮೆ ಆಗತ್ತೆ ಸರ್. ಮುಖದಲ್ಲಿ ಅಭಿಮಾನದ ನಗು ಕಾಣುತ್ತೆ ಹೊರತು ನಿಮ್ ಕಣ್ಣಲ್ಲಿ ಕಾಣಿಸ್ತಲ್ಲ. ಆ ಕೀಳಂತೂ ಖಂಡಿತ ಅಲ್ಲ ಸರ್. ಹೋಗ್ತಾ ಇರಿ. ನನ್ನ ಕ್ಷಮಿಸ್ಬಿಡಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ. ನೀನ್ ಹೇಳ್ದೆ ಅಂತಲ್ಲ, ನನಗ್ ನಿಜಕ್ಕೂ ಕನ್ನಡನ ಓದ್ಬೇಕು, ನಮ್ಮ ಮಾತೃಭಾಷೆ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನೊಂದು ಪುಸ್ತಕ ತಗೋತೀನಿ. ಎಷ್ಟಿದು? 170. ಸರಿಯಾಗಿ ಹೇಳ್ದೆ ಮೀನಾ. ನೀನು ಒಬ್ನಿಗ್ ಬಿಸಿ ಮುಟ್ಸಿದ್ಕೆ 10 ಜನ ದಾರಿಗ್ ಬಂದ್ರು ನೋಡು. ಮತ್ತೇನೇನು, ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಕನ್ನಡಿಗರ್ ನಾವು ಸುಮ್ನೆ ಬಿಟ್ಬಿಡ್ತೀವಾ? ನಮ್ಗೆ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರ್ಸೋದಕ್ಕೂ ಗೊತ್ತು, ಕಾಲಡಿ ಹಾಕೊಂಡ್ ಜಾಡ್ಸೋದ್ಯಕ್ಕೂ ಗೊತ್ತು. ಮೀನಾ, ಕನ್ನಡದ ಬಗ್ಗೆ ನಿನ್ಗಿರೋ ಪ್ರೀತಿಗೆ ನನ್ ಕಡೆಯಿಂದ ಗಿರ್ಜಾ, ಗಿರ್ಜಾ ಬಂದಿರಿ? ರೆಡಿನಾ? ಹಾ ರೀ, ನಾವ್ ರೆಡಿ. ಇಲ್ಲಿ ಅಪ್ಪ. ಹಾ, ರೆಡಿನಾ? ಹೊರಡೋಣ. ಇವರೆಲ್ಲ ಇದಾರ? ಹೌದಪ್ಪ. ಎಲ್ರು ಯಾಕೆ ಬರ್ತೀರಾ? ನಾನು ಮಾಧವ ಗಿರ್ಜಾ ಹೋಗ್ಬರ್. ಅದೇನೋ ಸರಿ ರೀ, ಆದ್ರೆ ಈ ಸಂಬಂಧ ಮಾತಾಡಿರೋದು ನಮ್ ಮೀನಾ. ಅದು ಅಲ್ದೆ ನಮ್ ಮೀನಂಗ ಅವರೆಲ್ಲ ತುಂಬಾ ಚೆನ್ನಾಗಿ ಪರಿಚಯ ರೀ. ಅವಳೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅದಕ್ಕೆ ಸರಿ. ಅಪ್ಪ, ನಾನು ಮೀನಿನ ಜೊತೆ ಬರ್ತೀನಪ್ಪ. ಅಪ್ಪ, ನಾನು ಬರ್ತೀನಪ್ಪ. ನಾನು ನಿನ್ ಕಾಲೇಜಿಗೆ ರಜಾ ಹಾಕಿಲ್ಲ. ನನಗೆ ಕ್ಲಾಸ್ ಇರೋದು ಮಧ್ಯಾಹ್ನದ ಮೇಲೆ. ನಾನು ಅಟೆಂಡ್ ಮಾಡ್ತೀನಿ. ನನ್ಗೂ ನನ್ನ ಹೊಸ ಅದ್ಗೆ ನೋಡ್ಬೇಕು ಆಸೆ ಅಪ್ಪ, ಪ್ಲೀಸ್. ಸರಿ, ಆಯ್ತು.
ಅಪ್ಪ ನಾನು ಬರ್ತೀನಿ. ಅದಕ್ಕೆ ನೋಡೋ ಆಸೆ ನನಗೂ ಇದೆ. ಗಿರಿಜಾ, ಈಗ ಮಾಡಿರೋ ಅವಾಂತರ ಸಾಲ್ದ? ತೆಗ್ದಿರೋ ಮರ್ಯಾದೆ ಸಾಲ್ದ? ಚೂರು ಪಾರು ಉಳಿದಿದೆ, ಅದನ್ನು ತೆಗೆಯೋದು ಬೇಡ. ಸುಮ್ಮನೆ ಮನೇಲಿರೋದಕ್ಕೆ ಹೇಳು, ಇಲ್ಲಾಂದ್ರೆ ನಾವ್ ಯಾರು ಹೋಗೋದೇ ಬೇಡ. ಸರಿಯಪ್ಪ, ನಾನು ಬರಲ್ಲ. ಬೇಜಾರು ಮಾಡ್ಕೊಬೇಡ ಅಣ್ಣ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಅಪ್ಪ ಕರ್ಕೊಂಡೋಗಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತಿತ್ತು. ಆದರೂ ಹೋದ್ರೆ ಕಲ್ಲು ಬಂದರೆ ಹಣ್ಣು ಅಂತ ಒಂದು ಟ್ರೈ ಮಾಡಿದೆ ಅಷ್ಟೆ. ನೀನು ಬೇಜಾರು ಮಾಡ್ಕೊಳ್ಬೇಡ, ಹೋಗ್ಬಾ. ಈ ಸಂಬಂಧ ಪಕ್ಕಾ ಫಿಕ್ಸ್ ಆಗುತ್ತೆ. ಆಮೇಲೆ ಎಂಗೇಜ್ಮೆಂಟು, ಮದುವೆ ಇದೆಲ್ಲ ಇದ್ದಿದ್ದೆ. ಅವಾಗ ಅಪ್ಪ ಬೇಡ ಅಂದ್ರೂ ನಾನು ಮುಂದೆ ನಿಂತು ಓಡಾಡ್ತೀನಿ. ಈ ಮನೆಗೆ ಬರೋ ಹೊಸಾದ್ಗೆ ಅಲ್ಲಲ್ಲ ದೊಡ್ಡದ್ಕೆನ ಮಹಾರಾಣಿ ತರ ಮೆರೆಸ್ತೀನಿ, ನೋಡ್ಕೋತಾ ಇರು. ನೀನು ಹೋಗ್ಬಾ. ಆಲ್ ದ ಬೆಸ್ಟ್. ನಿನ್ನೆ ತರ ಎಲ್ಲೂ ಹೋಗ್ಬೇಡ. ಮನೇಲಿದ್ದು ಸ್ವಲ್ಪ ವಲ್ಲಭನ್ ನೋಡ್ಕೊ ಅಮ್ಮ. ಇವಳೇ ನೋಡ್ಕೊಳ್ಳೋದು. ನಾನು ಬೇಕಾದ್ರೆ ಸ್ಮಶಾನದಲ್ಲಿ ದೆವ್ವಗಳ ಜೊತೆ ಮಲ್ಕೊಳ್ತೀನಿ. ಈ ಮನೇಲಿ ಇವಳ ಜೊತೆ ಮಾತ್ರ ಇರಲ್ಲ. ಇಲ್ಲಾಂದ್ರೆ ನಾನು ಕಾಲೇಜ್ಗೆ ಹೋಗ್ತೀನಿ. ಹೇ ವಲ್ಲಭ, ನೀನ್ ಇನ್ನೂ ಹುಷಾರಾಗಿಲ್ವೋ? ಇಷ್ಟು ಹುಷಾರಾಗಿರೋದು ಸಾಕೋದ್ಗೆ. ಇವಳ ಜೊತೆಲಿದ್ರೆ ಆಮೇಲೆ ಕೋಮಾಗೆ ಹೋಗ್ಬಿಡ್ತೀನಿ ಅಷ್ಟೇ. ಹಾಗಾದ್ರೆ ಅಮ್ಮು, ನೀನು ವಲ್ಲಭನ್ ಜೊತೆ ಕಾಲೇಜ್ಗೆ ಹೋಗ್ಬಿಡು. ಗಿರಿಜಾ, ಬಂದೇರಿ ಮಾಧವ, ಬಾರೋ. ನಂದಕುಮಾರ್ ಅವರೇ, ನಮ್ಮ ಪುರೋಹಿತರ ಹತ್ರ ಮಾತಾಡಿದೆ. ಅವ್ರು ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಮುಂದಿನ ತಿಂಗಳು 12ನೇ ತಾರೀಕು. ನಿಮ್ಗೆ ಒಪ್ಕೆನಾ? ಹಾ, ನಮಗೊಪ್ಪಿಗೆ. ಸರಿ, ಹಾಗಾದ್ರೆ ಅದಕ್ಕಿಂತ ಮುಂಚೆ ನಾವು ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡ್ಕೊಂಡು ಬಿಡೋಣವಾ? ವರದಕ್ಷಿಣೆ, ವರೋಪಚಾರ ಅಂತ ಏನಾದರೂ ಕೇಳೋದಿದ್ರೆ ಅದನ್ನ ನಿಸ್ಸಂಕೋಚವಾಗಿ ಕೇಳ್ಬಿಡಿ. ಅಯ್ಯಯ್ಯೋ, ಆ ಥರ ಯಾವ ನಿರೀಕ್ಷೆ ಇಲ್ಲ ಶ್ರೀಶೈಲ್ ಅವರೇ. ನಿಮ್ಮ ಮಗಳನ್ನ ನಮ್ಮ ಮಗನ ಕೊಡ್ತಾ ಇದ್ದೀರಲ್ಲ, ಅದೇ ನಮ್ಮ ಸೌಭಾಗ್ಯ. ನಿಮ್ಮ ಮಗಳು ನಮ್ಮನೆ ನಂದಾದೀಪ ಬೆಳಗಿದ್ರೆ ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ನೋಡಿದ್ಯಾ ಸುರೇಖಾ, ಅದಕ್ಕೆ ನಾನು ನಂದಕುಮಾರ್ ಅವ್ರ ಸಂಬಂಧ ಅಂದಿದ್ದಕ್ಕೆ ಮೊದಲೇ ಜೈ ಅಂದಿದ್ದು. ಅವರು ಸಂಪತ್ತಿಗಿಂತ ಸಂಬಂಧ ಮುಖ್ಯ ಅನ್ನೋರು. ನೋಡಿದ್ರ, ಇಂಥವ್ರು ಇನ್ನೆಲ್ಲಿ ಸಿಗ್ತಾರೆ? ಆದ್ರೆ ನಂದಕುಮಾರ್ ಅವ್ರೆ, ನಮ್ಗಿರೋಳು ಒಬ್ಳೆ ಮಗಳು. ಅವಳಿಗೆ ಏನಾದರೂ ಮಾಡಬೇಕು ಅಂತ ನಮ್ಗೆ ಆಸೆ ಇರುತ್ತೆ ಅಲ್ವಾ? ಅದೇ ವಿಷಯಕ್ಕೆ ಬರ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಂದೊಂದು ಷರತ್ತಿದೆ. ಅದಕ್ಕೆ ನೀವು ಒಪ್ಪಿದ್ರೆ ನಾವು ಖಂಡಿತ ಮುಂದುವರಿಬೋದು. ಷರತ್ತ ಏನು ಹೇಳಿ ಶ್ರೀಶೈಲ್ ಅವರೇ? ಏನಿಲ್ಲ, ನನ್ನ ಮಗಳ ಹೆಸರಲ್ಲಿ ಒಂದು 2 BHK ಫ್ಲಾಟ್ ತಗೊಂಡಿದ್ದೀನಿ. ಫ್ಲಾಟ್? ಶ್ರೀಶೈಲ್ ಅವರೇ, ಅದು ನಿಮ್ಮ ಪ್ರೀತಿ. ಆದರೆ ನಮಗೆ ಆದಂತ ನಮ್ಮ ಮನೆ ಇದೆ. ನಾವೆಲ್ಲ ಒಟ್ಟಿಗೆ ಅಲ್ಲಿ ಬದುಕ್ತಾ ಇದ್ದೀವಿ. ಅಲ್ಲೆಲ್ಲ ಅನುಕೂಲ ಇದೆ. ನಿಮ್ಮ ಮಗಳು ಅಲ್ಲಿ ತುಂಬ ಚೆನ್ನಾಗೇ ಇರ್ತಾಳೆ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗಳನ್ನ ನಮ್ಮ ಹೆತ್ತು ಮಗಳು ಅನ್ನೋ ಥರ ನೋಡ್ಕೋತೀವಿ. ಒಂದು ನಿಮಿಷ, ಇನ್ನೂ ನಾನು ಪೂರ್ತಿ ಹೇಳಿಲ್ಲ ನಂದಕುಮಾರ್ ಅವರೇ. ನಿಮ್ಮ ಮನೇಲಿ ನಡೆದಿರೋ ಎಲ್ಲ ವಿಷಯಗಳ ಬಗ್ಗೆ ನನ್ಗೆ ಗೊತ್ತು. ಹಾಗೆ ಇನ್ನೊಂದು ವಿಷಯನೂ ಗೊತ್ತಿದೆ. ಅದೇ ನಿಮಗೂ ಸೂರ್ಯಕಾಂತ್ ಅವ್ರ ಮನೆಗೂ ಆಗಲ್ಲ ಅಲ್ವಾ? ಕೆಲವು ವರ್ಷಗಳಿಂದ ನೀವು ಪ್ರತಿದಿನ ಜಗಳ ಆಡ್ತಾ ಇದ್ದೀರಾ. ಇದು ಇಡೀ ಊರಿಗೆ ಗೊತ್ತು. ಪ್ರತಿದಿನ ನೀವು ನಿಮ್ಮ ಮಕ್ಕಳು ಬೀದಿಗಿಳಿದು ಜಗಳ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ. ಹೀಗಿರುವಾಗ ನನ್ನ ಮಗ ಮಧ್ಯೆ ಸಿಗಾಕ್ಸೋದಕ್ಕೆ ನನ್ನ ಮನಸ್ಸು ಹೆಂಗ್ ಒಪ್ಪುತ್ತೆ ಹೇಳಿ? ಇಷ್ಟಕ್ಕೂ ಅವಳು ಬೆಳೆದಿರೋ ವಾತಾವರಣನೇ ಬೇರೆ. ಅಂತ ಜಾಗಕ್ಕೆ ಬಂದ್ರೆ ಅವಳಿಗೂ ತಲೆನೋವು. ನೀವೇ ಆದ್ರೂ ನಿಮ್ಮ ಮಗಳನ್ನ ಅಂತೆ ಮನೆಗೆ ಸೊಸೆ ಕೊಡ್ತೀರಾ?
ಅದಕ್ಕೆ ಅವಾಗ್ಲೇ ಹೇಳಿದ್ನಲ್ಲ ನನ್ನ ಮಗಳ ಹೆಸರಲ್ಲಿ 2 BHK ಫ್ಲಾಟ್ ಇದೆ ಅಂತ. ಆ ಫ್ಲಾಟ್ ಅಲ್ಲಿ ನನ್ನ ನಿಮ್ ಮಗ ಆರಾಮಾಗಿ ಸೆಪರೇಟ್ ಆಗಿ ಇದ್ಬಿಡ್ಲಿ. ಅಲ್ಲವರು ಅವ್ರವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ, ಯಾವ ಇರೋದಿಲ್ಲ. ಹಾಗಂತ ನೀವು ಅಲ್ಲಿಗೆ ಹೋಗ್ಲೇಬಾರ್ದು, ಅವ್ರು ನಿಮ್ಮ ಮನೆಗೆ ಬರ್ಲೇಬಾರ್ದು ಅಂತ ನಾನು ಹೇಳ್ತಿಲ್ಲ. ನಾನು ಕೆಟ್ಟವನಲ್ಲ. ಹಬ್ಬ ಹರಿದನೆ ಇದ್ದಾಗ ನೀವು ಅಲ್ಲಿಗೆ ಹೋಗಿ ಅವರು ನಿಮ್ಮ ಮನೆಗೆ ಬರ್ಲಿ, ಅದಕ್ಕೇನು ಸಮಸ್ಯೆ ಇಲ್ಲ. ಮನೆಯವರು ಅಂದ್ಮೇಲೆ ಈ ತರ ಮಾಡ್ತಿರ್ಬೇಕಪ್ಪ, ಆಗ್ಲೇ ಅಲ್ವಾ ಸಂಬಂಧ ಉಳಿಯೋದು. ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲೇ ಹೋಗಿ ಪ್ರತಿದಿನ ಕುತ್ಕೊಂಡ್ಬಿಡ್ಬೇಡಿ, ಅವ್ರಿಗೂ ಪ್ರೈವೇಸಿ ಬೇಕಲ್ವಾ. ನಿಮಗೆ ಈ ಕಂಡೀಷನ್ ಒಪ್ಪಿಗೆ ಆದ್ರೆ ಮುಂದಿನ ತಿಂಗಳೇ ನಿಶ್ಚಿತಾರ್ಥ, ಆದ್ರೂ ಮುಂದಿನ ತಿಂಗಳೇ ಮದ್ವೆ. ಏನಂತೀರಾ? ಬಾರೆ ಏನ್ ಲವ್ವ? ನಿಮ್ಮ ಅಕ್ಕ ಅದನ್ನೇ ಮಾಡಿದ್ಲು, ಇವಾಗ ನೀನು ಅದನ್ನೇ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾವ ಅನ್ಕೊಂಡಿದ್ಯಾ? ಏಯ್, ಯಾಕೋ ಅವಳನ್ನ ಬೈತಾ ಇದ್ಯಾ? ಅಲ್ಲ, ಏನಾಗಿದೆ ನಿಮ್ಗೆಲ್ಲ? ನಾನು ನೋಡ್ತಾನೆ ಇದ್ದೀನಿ. ಆ ಅಮೂಲ್ಯ ಓಡೋದಾಗಿಂದ ಜ್ಯೋತಿ ಕೂದ್ರೆ ತಪ್ಪು ನಿಂತ್ರೆ ತಪ್ಪು ಅಂತ ಇದ್ದೀರಾ. ಈಗ ಅವಳು ಏನ್ ಮಾಡಿದ್ಲು ಅಂತ ಬೈತಾ ಇದ್ಯಾ? ಅಮ್ಮ ನಿಂಗೆ ಗೊತ್ತಿಲ್ಲಮ್ಮ. ರೀ, ನೋಡಿ ನಿಮ್ ಮಗನ್ನ. ಏನಾಯ್ತು ಶ್ರೀಕಂಠು? ಅಪ್ಪ, ಈ ಜ್ಯೋತಿ ಕಾಲೇಜಲ್ಲಿ ಯಾರೋ ಹುಡುಗನ ಜೊತೆ ಮಾತಾಡ್ತಿದ್ಲು. ಹುಡುಗ ಜೊತೆ ಮಾತಾಡಿದ ತಕ್ಷಣ ಏನೋ ಆಗತ್ತೆ? ಮಾತಾಡಿದ್ರೆ ಬೇರೆ ಏನೋ ನಡೀತಿದೆ ಅಂತಾನಾ? ಬರೀ ಮಾತಾಡ್ತಿರ್ಲಿಲ್ಲಮ್ಮ. ಈ ಜ್ಯೋತಿ, ನಾನ್ ನಿನ್ನ ನೋಡ್ತಾನೆ ಇದ್ದೆ, ನೀನ್ ಅವನು ಹಿಂದೆ ಹಿಂದೆ ಬಿದ್ದು ಮಾತಾಡ್ತಿದ್ದೆ ತಾನೆ? ನಿಜ ಹೇಳು, ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ, ನಾನು ಅವನ ಹತ್ರ ಡೌಟ್ಸ್ ಕೇಳ್ತಾ ಇದ್ದೆ ಅಣ್ಣ. ಇವಾಗ ಅದೇ ತಪ್ಪಾಗೋಯ್ತಾ? ಡೌಟ್ ಕೇಳೋ ಮುಖನ ನಿಂದು. ನೋಡು, ಸುಳ್ಳು ಹೇಳಿ ನನ್ನ ಹತ್ರ ಸಿಕ್ಕಾಕೋಬೇಡ. ಅವನು ಬೇಡ ಬೇಡ ಅಂದ್ರು ನೀನೇ ಮೇಲ್ ಬಿದ್ದು ಮಾತಾಡ್ತಿದ್ದೆ ತಾನೆ? ಹೋಗೋಣ, ಆತರ ಎಲ್ಲ ಏನೂ ಇಲ್ಲ. ನೀನೇನೋ ನೋಡಿ ಏನೋ ಹೇಳ್ಬೇಡ. ಜ್ಯೋತಿ, ನಿಮ್ಮ ಅಕ್ಕ ಮಾಡಿರೋ ತಪ್ಪನ ನೀನು ಮಾಡಬೇಡ. ನಮ್ಮ ಹತ್ರ ಪದೇ ಪದೇ ನೋವು ತಿನ್ನೋ ಶಕ್ತಿ ಇಲ್ಲ. ನಾನು, ಚಂದ್ರು, ಮನೆಯವರೆಲ್ಲ ನಿನ್ನೆ ನಂಬ್ಕೊಂಡಿದ್ದೀವಿ. ಇನ್ ಬೆನ್ನಿಗೆ ಚೂರಿ ಹಾಕ್ಬೇಡ ಮಗಳೇ. ಹಿಂಗೆಲ್ಲ ಹೇಳಿದ್ರೆ ಕಲಿಯಲ್ಲ ಅಣ್ಣ ಇವಳು. ಶಾಕು ಬರ್ತಾ ಬರ್ತಾ ಸುಳ್ಳು ಹೇಳೋದು, ಮನೆ ಲೇಟಾಗಿ ಬರೋದು ಅತಿ ಆಗ್ತಾ ಇದೆ ಇವಳಿಗೆ. 2 ಬಾರಿಸಿದ್ರೆ ಸರಿ ಹೋಗುತ್ತೆ. ಸಾಕ್, ಸುಮ್ನೆ ಇರಿ. ಅವಳೇ ಹೇಳ್ತಿದ್ದಾಳೆ ತಾನೆ ಡೌಟ್ಸ್ ಕೇಳ್ತಾ ಇದ್ದೆ ಅಂತ. ಆದ್ರೂ ಯಾಕೆ ನೀವೆಲ್ಲ ಏನೋ ಆಗೋಯ್ತು ಅನ್ನೋ ತರದಲ್ಲಿ ಆಡ್ತಾ ಇದ್ದೀರಾ? ನಿಮ್ದೆಲ್ಲ ಅತಿ ಆಯ್ತು. ಅಮ್ಮ, ನಾನು ಸುಮಾರು ಹುಡುಗಿರನ್ನ ನೋಡಿದ್ದೀನಿ. ಡೌಟ್ ಕೇಳೋದು ಹೆಂಗಿರುತ್ತೆ, ಡೌ ಮಾಡೋದು ಹೆಂಗಿರುತ್ತೆ ಅಂತ ನನ್ಗೂ ಅರ್ಥ ಆಗತ್ತೆ. ಇವಳು ಹೇಳ್ತಿರೋದು ಸುಳ್ಳು. ಸುಮ್ನೆ ಇರೋಣ ನೀನು. ಸುಮ್ನೆ ಏನೇನೋ ಹೇಳಿ ನನ್ ಮೇಲೆ ಗೂಬೆ ಕೂರ್ಸ್ಬೇಡ. ಶ್ರೀಕಂಠು, ಸ್ವಲ್ಪ ಸುಮ್ನೆ ಇರ್ತೀಯಾ? ನಿನ್ ತಂಗಿ ಕಣೋ ಇವಳು. ಇವಳ ಬಗ್ಗೆನೇ ನಿಂಗೆ ಅನುಮಾನನ? ಇಷ್ಟಕ್ಕೂ ಹೆಣ್ಮಕ್ಳನ್ನ ಹೊಡೆದು ಬರ್ದು ಹೆದರ್ಸೋದಲ್ಲ, ಸ್ವಲ್ಪ ನಯ ವಿನಯ ಕಲ್ತ್ಕೋ. ಎಲ್ಲದಕ್ಕೂ ಕೈ ಎತ್ಕೊಂಡ್ ಬರ್ಬೇಡ. ಅಷ್ಟಕ್ಕೂ ಅವಳು ಹೇಳ್ತಾ ಇದ್ದಾಳಲ್ಲ, ನಾನ್ ತಪ್ಪು ಮಾಡಿಲ್ಲ, ಡೌಟ್ಸ್ ಕೇಳ್ತಿದ್ದೆ ಅಂತ. ಇದ್ರ ಮೇಲೂ ನಿನ್ಗೆ ಅನುಮಾನ ಇದ್ರೆ ನಿನ್ ತಂಗಿನ ಒಂದ್ ಕಡೆ ಕೂರಿಸ್ಕೊಂಡು ಕಾಳಜಿಯಿಂದ ಕೇಳು, ಹಾಗೆಲ್ಲ ಹೇಳ್ತಾಳೆ. ಅದು ಒಬ್ಬ ಜವಾಬ್ದಾರಿಯುತ ಅಣ್ಣನ್ಗಿರ್ಬೇಕದು. ಹೆದರಿಸಿ ಬೆದರಿಸೋದ್ರಿಂದ ಏನು ಬದಲಾಗಲ್ಲ, ಅರ್ಥ ಮಾಡ್ಕೋ. ಮೊದ್ಲು ನಿನ್ ಕೋಪನ ಕಮ್ಮಿ ಮಾಡ್ಕೋ, ಆಮೇಲೆ ನಿನ್ ತಂಗಿಗೆ ಬುದ್ಧಿ ಹೇಳು. ಜ್ಯೋತಿ, ನೀನ್ ಹೋಗಮ್ಮ.